ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮರವಂಚಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಪ್ರಸಿದ್ಧಿಯಾಗಿರುವ ಶ್ರೀ ಜುಂಜಪ್ಪ ಸ್ವಾಮಿಯ ಜಾತ್ರಾ ಮಹೋತ್ಸವ ಭಕ್ತಿ ಭಾವದಿಂದ ಆರಂಭವಾಗಿದೆ. ಸುಮಾರು 150 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಜಾತ್ರೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಭಾಗಿಯಾಗಿದ್ದಾರೆ. ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನೆಲೆಸಿರುವ ಭಕ್ತರ ಕಷ್ಟ ಪರಿಹಾರಕ್ಕೆ ಶ್ರೀ ಜುಂಜಪ್ಪ ಸ್ವಾಮಿಯ ಜಾತ್ರಾ ಮಹೋತ್ಸವ ಗೋಕುಲ ಪದ್ಧತಿಯಂತೆ ನಡೆಯುತ್ತದೆ. ಡಿಸೆಂಬರ್ 15ರಂದು ಸೋಮವಾರ ರಾತ್ರಿ ಕದಳಿ ಪೂಜೆಯೊಂದಿಗೆ ಜಾತ್ರೆಗೆ ಚಾಲನೆ ನೀಡಲಾಯಿತು. ಗ್ರಾಮದ ಬೀದಿಗಳಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ಹೂವಿನ ಅಡ್ಡಪಲ್ಲಕ್ಕಿಯಲ್ಲಿ ಸ್ವಾಮಿಯ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಯುವಕ ಸಂಘದ ವತಿಯಿಂದ ನಾಸಿಕ್ ಡೋಲ್ ಹಾಗೂ ಡಿಜೆ ಮೆರವಣಿಗೆ ವಿಶೇಷ ಆಕರ್ಷಣೆಯಾಗಿತ್ತು. ಡಿಸೆಂಬರ್ 16ರಂದು ಮಂಗಳವಾರ ಬೆಳಗ್ಗೆ ಮಹಾಮಂಗಳಾರತಿ ಹಾಗೂ ದುಗ್ಗುಳ ಪೂಜೆಯೊಂದಿಗೆ ಮಹಾಜಾತ್ರೆ ನಡೆಯಿತು. ಮಧ್ಯಾಹ್ನ ಭಕ್ತಾದಿಗಳಿಂದ ಪಾನಕದ ಬಂಡಿಗಳ ಮೆರವಣಿಗೆ ನಡೆಯಿತು. ಸಂಜೆ ಮಹಾಸ್ವಾಮಿಯ ಪ್ರಸಾದ ವಿನಿಯೋಗ ನಡೆಯಲಿದ್ದು ನಂತರ ಡಿಜೆ ಮೆರವಣಿಗೆ ಆಯೋಜಿಸಲಾಗಿದೆ. ಜಾತ್ರೆಯ ವಿಶೇಷತೆ ಎಂದರೆ ಗುಗ್ಗುಳ ಸೇವೆ ಸಲ್ಲಿಸುವ ಭಕ್ತರು ತಮ್ಮ ಸಂಕಷ್ಟಗಳ ನಿವಾರಣೆಗೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುವುದು, ಹಾವು ಚೇಳು ಸೇರಿದಂತೆ ವಿಷಜಂತುಗಳ ಕಚ್ಚುವಿಕೆಯ ಭಯ ನಿವಾರಣೆಗೆ ಜುಂಜಪ್ಪ ಸ್ವಾಮಿಗೆ ವಿಶೇಷ ನಂಬಿಕೆ ಇದೆ. ಅಪಾರ ಜನಸಂದಣಿಯೊಂದಿಗೆ ನಡೆಯುವ ಜಾತ್ರೆ ತಾಲೂಕಿನಲ್ಲೇ ಅತ್ಯಂತ ಪ್ರಖ್ಯಾತ ಜಾತ್ರೆಯಾಗಿ ಗುರುತಿಸಿಕೊಂಡಿದೆ. ಭಕ್ತಿಭಾವ, ಸಂಪ್ರದಾಯ ಮತ್ತು ನಂಬಿಕೆಯೊಂದಿಗೆ ನಡೆಯುತ್ತಿರುವ ಮರವಂಚಿ ಗೊಲ್ಲರಹಟ್ಟಿಯ ಶ್ರೀ ಜುಂಜಪ್ಪ ಸ್ವಾಮಿಯ ಜಾತ್ರಾ ಮಹೋತ್ಸವ ಭಕ್ತರ ಮನದಲ್ಲಿ ಭಕ್ತಿ ಸ್ಪಂದನ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆನೆಲ್ಲಿ ಹಂಕ್ಲು, ಪ್ರಶಾಪ ಟಿವಿ, ದಾವಣಗೆರೆ. 20 ವರ್ಷದಿಂದಲೂ ಅನಾದಿ ಕಾಲದಿಂದಲೂ ಇದು ನೆಲೆಗೊಂಡಿರೋ ಜುಂಜಪ್ಪ. ಹಾವು, ಚೇಳು, ನಾಯಿ ಮತ್ತು ಇತ್ಯಾದಿ ಹುಳುಗಳು, ಜೇರಿ ಇಂಥವೆಲ್ಲ ಕಡಿದ್ರೆ ಇಲ್ಲಿ ನಾವು ಯಾವ ಆಸ್ಪತ್ರೆ ಕಳಿಸಲ್ಲ. ಈ ಸ್ವಾಮಿಯಿಂದಲೇ ಎಲ್ಲ ಇದಾಗಿ ಹೋಗುತ್ತೆ. ಆಮೇಲೆ ಯಾವುದೇ ಒಂದು ಚೌಡಿ ಭೂತ ಏನೇ ಇದ್ದರೂ ಈ ಸ್ವಾಮಿಯಿಂದ ನಿವಾರಣೆ ಆಗುತ್ತೆ. ಒಂದು ಕರಿಯಮ್ಮ ಗ್ರಾಮ ದೇವತೆ, ಜುಂಜಪ್ಪ ಸ್ವಾಮಿ, ಶ್ರೀ ತಿಮ್ಮಪ್ಪ ಸ್ವಾಮಿ, ಕಾಟಲಿಂಗೇಶ್ವರ, ಇವು 3 ಸ್ವಾಮಿ, ಒಂದು ಹೆಣ್ಣು ದೇವತೆ ಕರಿಯಮ್ಮ, ಇವು 3 ಬಂದು ರಾತ್ರಿ ಮೆರವಣಿಗೆ ಮೇಲೆ ಬಂದು ಬೆಳಗ್ಗೆ ಇಲ್ಲಿ ಇದನ್ನು ಮಾಡ್ಕೊಂಡು ಜಲಗೊಂಡು ತಂದು ಸಾಯಂಕಾಲ ಮತ್ತೆ ಮೆರವಣಿಗೆ ಮೇಲೆ ಊರಿಗೆ ಹೋಗ್ತೀವಿ ಕುಡಿಯೋಕ್ಕೆ. ಸರ್ ಇಷ್ಟು ಜನ ಅಂತ ಹೇಳಕ್ಕೆ ಬರಲಿದ್ದು ಒಂದು ಸೇರಿಸ್ಬೇಕು. ನೀವು ಲಕ್ಷಾಂತರ ಜನಗಳು ಬಂದು ದರ್ಶನ ಪಡಿತಾರೆ.